ಇವತ್ತು ನಾವು ಪರಿಶಿಷ್ಟ ಪಂಗಡ ಜಿಲ್ಲಾ ಮಟ್ಟದ ಪರಿಶಿಷ್ಟ ಪಂಗಡ ST ವಾಲ್ಮೀಕಿ ಸಮಾಜದ ಒಂದು ಪ್ರತ್ಯೇಕ ಸಭೆಯನ್ನು ನಾವು ಜಿಲ್ಲಾ ಮಟ್ಟದಲ್ಲಿ ಕರೆದಿದ್ದೀವಿ. ತುಮಕೂರಿನಲ್ಲಿ ವಾಲ್ಮೀಕಿ ಸಮಾಜದ ಸಭೆ 7% ಮೀಸಲಾತಿ ಜಾರಿಗೆ ಆಗ್ರಹ ಮಾರ್ಚ್ 11ರಂದು ಮನವಿ ಸಲ್ಲಿಕೆ. ತುಮಕೂರು ಪರಿಶಿಷ್ಟ ಪಂಗಡಕ್ಕೆ 7% ಮೀಸಲಾತಿ ಜಾರಿಗೆ ಆಗ್ರಹಿಸಿ ತುಮಕೂರಿನಲ್ಲಿ ಜಿಲ್ಲಾ ವಾಲ್ಮೀಕಿ ಸಮಾಜದ ಸಭೆ ನಡೆಯಿತು. ತುಮಕೂರು ನಗರದ ವಾಲ್ಮೀಕಿ ವಿದ್ಯಾವರ್ಧಕ ಸಂಘದ ಕಚೇರಿಯಲ್ಲಿ ಇಂದು ಸಭೆ ಕರೆಯಲಾಗಿದ್ದು, ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಸಮಾಜದ ಮುಖಂಡರು ಭಾಗವಹಿಸಿದ್ದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕುಪ್ಪೂರು ಶ್ರೀಧರ್ ಅವರು, 3 ದಶಕಗಳಿಂದ ಪರಿಶಿಷ್ಟ ಪಂಗಡಕ್ಕೆ 7% ಮೀಸಲಾತಿಗಾಗಿ ಹಲವು ಹೋರಾಟಗಳು ನಡೆದಿವೆ ಎಂದು ಹೇಳಿದರು. ವಾಲ್ಮೀಕಿ ಶ್ರೀಗಳ ನೇತೃತ್ವದಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಿ ಸರ್ಕಾರದ ಗಮನ ಸೆಳೆಯಲಾಗಿತ್ತು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯ ಪ್ರಕಾರ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಜಾರಿಗೊಳಿಸಲು ಆಗ್ರಹಿಸಲಾಗಿತ್ತು ಎಂದು ತಿಳಿಸಿದರು. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದರೂ 9ನೇ ಶೆಡ್ಯೂಲ್ಗೆ ಸೇರಿಸುವ ವಿಷಯದಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಸಮರ್ಪಕ ಕ್ರಮ ಕೈಗೊಳ್ಳದೆ ವಿಫಲವಾಗಿವೆ. ಇದರಿಂದ ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯವಾಗಿದೆ ಎಂದು ಅವರು ಆರೋಪಿಸಿದರು. ಇದರ ಮಧ್ಯೆ ರಾಜ್ಯ ಸರ್ಕಾರ ಜನಸಂಖ್ಯೆ ಆಧಾರಿತ ಮೀಸಲಾತಿ ಜಾರಿಗೊಳಿಸದೆ ಹಳೆಯ ಮಾದರಿಯಂತೆ 3% 56,000 ಹುದ್ದೆಗಳನ್ನು ಭರ್ತಿ ಮಾಡಲು ಮುಂದಾಗಿರುವುದು ಸಮಾಜ ವಿರೋಧಿ ನಡೆ ಎಂದು ವಾಲ್ಮೀಕಿ ಸಮಾಜ ಖಂಡಿಸಿದೆ. ಈ ನಿರ್ಧಾರವನ್ನು ತಕ್ಷಣ ಸರಿಪಡಿಸಿ ನಂತರವೇ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಕೈಗೊಳ್ಳಬೇಕು. ಇಲ್ಲವಾದರೆ ರಾಜ್ಯಾದ್ಯಂತ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂಬಂಧ ಮಾರ್ಚ್ 11ರಂದು ಬೆಳಗ್ಗೆ 10:30 ಜಿಲ್ಲಾಧಿಕಾರಿಗಳ ಕಚೇರಿ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಸಾಂಕೇತಿಕವಾಗಿ ಮನವಿ ಸಲ್ಲಿಸಲು ತೀರ್ಮಾನಿಸಲಾಗಿದೆ. ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಲಾಗಿದೆ. ಸಭೆಯಲ್ಲಿ ಮುಖಂಡರಾದ ಕೆಂಪ ಹನುಮಯ್ಯ, ರಾಮಚಂದ್ರಪ್ಪ, ನಾಗರಾಜು, ಸರಸ್ವತಿ, ಧನುಷ್, ಲಕ್ಷ್ಮೀ ರಂಗಯ್ಯ, ಪ್ರಕಾಶ್ HP, ಧರಣಿ ಕುಮಾರ್, ಗಂಗಾಧರ್, ಸೌಭಾಗ್ಯಮ್ಮ, ನವೀನ್ ಕುಮಾರ್, ಮಂಜುನಾಥ್, ರಾಕೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅಂದ್ರೆ ಇನ್ನು 4% ನಮ್ಗೆ ಅನ್ಯಾಯ ಆಗುತ್ತೆ, ಹಾಗಾಗಿ ಇದು ಖಂಡಿಸ್ತಾ ಇದೀವಿ ಸರ್ ನಾವು. ಇಲ್ಲ, ಸಿದ್ದರಾಮಯ್ಯ ಅವರಿಗೆ ಗೊತ್ತಾಗಲ್ಲ ಅನ್ನೋದಲ್ಲ, ಬಟ್ ಇದೇನಾಗ್ತಿದೆ ಅಂತ ನಮಗೂ ಅರ್ಥ ಆಗ್ತಿಲ್ಲ. ಯಾಕೆ ಈ ಥರ ವಾಲ್ಮೀಕಿ ಸಮಾಜದ ಮೇಲೆ ಪದೇ ಪದೇ ಈ ಥರ ಆಗ್ತಿದೆ ಅಂತ ನಮಗೂ ಅರ್ಥ ಆಗ್ತಿಲ್ಲ. ನೋಡಿ, ಈಗ ನಾವು ಇದು ಮುಂದುವರೆದು ಮಾತಾಡೋಕೆ ಹೋದರೆ ಈ ಒಂದು ಜಿಲ್ಲೆಯಲ್ಲಿ ನಮ್ಮ ಶಕ್ತಿ ಆಗಿರ್ತಕ್ಕಂಥ KN ರಾಜಣ್ಣನವರ ಒಂದು ನಾಯಕತ್ವನ ಇವತ್ತು ನಾವು ಮಂತ್ರಿಗಿರಿ ಇಲ್ದಲೇ ಇವತ್ತು ನಾವು ಕೊರಗ್ತಾ ಇದ್ದೀವಿ. ಹಾಗಾಗಿ ಇವೆಲ್ಲ ಹೊಡೆತದ ಮೇಲೆ ಹೊಡೆತಾನೆ ಆಗಿದೆ ಸಮಾಜಕ್ಕೆ. ನಮಗೆ ನಾನು ರಾಮಚಂದ್ರಪ್ಪ ಅಂತೇಳಿ ಗುಬ್ಬಿ ತಾಲೂಕು ನಾಯಕ ಸಮಾಜದ ಕಾರ್ಯದರ್ಶಿ. ಪ್ರಮುಖ ಬೇಡಿಕೆ ಏನು ಅಂತಂದರೆ, ಯಾವುದೇ ಸರ್ಕಾರ ಬಹಳ ಕಾಲದಿಂದಲೂ ಕೂಡ ಈ ತಳ ಸಮುದಾಯದ SC ಆಗ್ಬೋದು ST ಆಗ್ಬೋದು ತುಳಿತಲೇ ಬಂದವೆ, ಇಲ್ಲಿವರೆಗೂ ತುಳ್ಕೊಂಡೇ ಬಂದಿದ್ದಾವೆ. ಈಗ ಮೊನ್ನೆ ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹ ಮಾಡಿದ ಕಾಲದಲ್ಲಿ SCಗಳಿಗೆ 17%, STಗೆ 7% ಅಂತಕ್ಕಂಥ ವಿಚಾರವನ್ನು ಸರ್ಕಾರ ನಿಗದಿ ಮಾಡಿ ಅದನ್ನು ಜಾರಿ ಮಾಡೋದರಲ್ಲಿ ವಿಫಲವಾಗಿದೆ. ಅಲ್ಲಿನ ತಾಂತ್ರಿಕ ದೋಷ ಎಂಬುದನ್ನು ನೆಪವನ್ನು ಒಡ್ಡಿ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕಳಿಸಿದೆ. ಆದರೆ ಈಗಿರುವಂಥ ಸರ್ಕಾರ, ಕಾಂಗ್ರೆಸ್ ಸರ್ಕಾರವೂ ಸಮೇತ ಅದರ ತಾಂತ್ರಿಕ ದೋಷವನ್ನು ಹುಡುಕುವ ಪ್ರಯತ್ನದಲ್ಲಿ ಇಲ್ಲ. ಯಾಕಂದರೆ ಕಾಯಿಲೆಯನ್ನು ಹುಡುಕಿದ್ರೆ ಔಷಧಿ ಕೊಡ್ಬೋದು, ಕಾಯಿಲೆ ಏನು ಅಂತಲೇ ಕಂಡುಹಿಡಿಯೋಕ್ಕೆ ಇವತ್ತು ಆಗ್ತಾ ಇಲ್ಲ ಸರ್ಕಾರಗಳಿಗೆ. ಹಾಗಾಗಿ ನಮ್ಮ ಸಮುದಾಯಕ್ಕೆ ಬಂದಿರುವಂಥ ವ್ಯತ್ಯಾಸಗಳೇನೆಂದರೆ, ಇವತ್ತು 50,000 56,000 ಇವತ್ತು ಹುದ್ದೆಗಳನ್ನ ತುಂಬಬೇಕಾದ್ರೆ ನಮ್ಮ 7% ಮೀಸಲಾತಿ ಪ್ರಕಾರ ನಮಗೆ ದಕ್ಕಬೇಕಾದಂಥ ನ್ಯಾಯ ಅಕಸ್ಮಾತ್ ನಮ್ಮ ಸಮುದಾಯಕ್ಕೆ ದಕ್ತಾ ಇಲ್ಲ. ಯಾಕಂದರೆ 3% ಹಳೆ ಮೀಸಲಾತಿ ಪ್ರಕಾರ ನಮಗೆ ಇವತ್ತು ಅವರು ಏನು ಹುದ್ದೆಯನ್ನು ತುಂಬಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ